ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸದ್ಯ ಒಳ್ಳೆ ಮೂಡಲ್ಲೇ ಇದ್ದಾನೆ. ಈಗ ಹೋಗಿ ಮಾತಾಡ್ಬೋದು ಅನ್ಸತ್ತೆ. ಏನು ನನ್ನ ಮೊಮ್ಮಗ ರೂಮಲ್ಲಿರದೆ ಇಲ್ಲಿ ಕೂತ್ಕೊಂಡಿದ್ದಾನೆ? ಅಜ್ಜಿ ಇನ್ನೂ ಮಲಗಿಲ್ವಾ? ನಿನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನನ್ನ ಹತ್ರ ಮಾತಾಡ್ಬೇಕಾ? ಯಾಕೆ ನಾನು ಬರಬಾರ್ದಿತ್ತಾ? ನಿಂಗೇನಾದ್ರು ತೊಂದರೆ ಆಗ್ಬಿಡ್ತಾ? ಅಯ್ಯೋ ಇಲ್ಲ, ಹಾಗೇನಿಲ್ಲ. ಹೇಳಜ್ಜಿ. ಕಾಲೇಜ್ ಶುರು ಆಯ್ತಲ್ಲ, ಹೇಗೆ ನಡೀತಾ ಇದೆ? ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ? ಇದೇನಜ್ಜಿ ಯಾವತ್ತೂ ಇಲ್ಲಿರೋದು, ಇವತ್ತು ಕಾಲೇಜ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದೆಯಾ? ಯಾಕೆ ನಾನು ಕೇಳಬಾರ್ದಾ? ಅಲ್ಲ ಹಾಗಲ್ಲ, ಹೀಗೆ ದಿಢೀರ್ ಅಂತ ಕೇಳ್ದಿಯಲ್ಲ ಅದಕ್ಕೆ. ಅವತ್ತೇ ಕೇಳಬೇಕು ಅಂದ್ಕೊಂಡೆ ಕಂದ, ಆದರೆ ಸಮಯನೇ ಸಿಗ್ಲಿಲ್ಲ. ಕಾಲೇಜ್ ಎಲ್ಲ ಸೂಪರಾಗಿ ನಡೀತಾ ಇದೆ ಅಜ್ಜಿ. ಅವಳೊಬ್ಳನ್ನ ಬಿಟ್ಟು ಅವಳೇ ದೊಡ್ಡ ಟಾರ್ಚರ್ ನನಗೆ. ಇವನ್ ಗರಂ ಆಗೋಕ್ ಮೊದಲೇ ಮಾತು ಬದಲಾಯಿಸ್ಬೇಕು. ಮತ್ತೆ ಅವನ ಜೊತೆ ಮಾತಾಡಿದ್ಯಾ? ಮಾತಾಡ್ದೆ ಅಜ್ಜಿ. ಅವಳು ಇತ್ತೀಚೆಗೆ ಸುಳ್ಳು ಹೇಳೋದು ಕಲ್ತಿದ್ದಾಳೆ, ನಾನು ಆರಾಮಾಗಿದ್ದೀನಿ ಅಂತ. ನನಗೆ ಬೇಜಾರಾಗಬಾರ್ದು ಅಂತ ಅವಳು ಅವನ ಮುಚ್ಚಿಡ್ತಾ ಇದ್ದಾಳೆ. ಯಾರಿಗ್ ಗೊತ್ತು, ಅವಳು ನಿಜಾನೇ ಹೇಳ್ತಿರ್ಬೋದೇನೋ. ಹಾ ಏನು ಕಾನ್ಫಿಡೆನ್ಸ್ ನಿನಗೆ? ಹಾಗಲ್ಲ ಆದಿ, ಸಮಯ ಎಲ್ಲನ್ನೂ ಬದಲಾಯಿಸುತ್ತೆ. ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ, ಎಲ್ಲ ಒಳ್ಳೇದಾಗತ್ತೆ. ಅದೇನು ಒಳ್ಳೇದಾಗುತ್ತೋ ಏನೋ. ನಂಬಿಕೆ ಕಳ್ಕೋಬಾರ್ದು ಕಂದ. ಈಗ ನೋಡು, ಲಕ್ಷ್ಮಿ ಈ ಮನೆಗೆ ಬಂದಿರೋದು. ಅಜ್ಜಿ ಅವಳ ಬಗ್ಗೆ ಮಾತು ಬೇಡ. ನೀವು ನನ್ನ ಹತ್ರ ಮಾತಾಡಕ್ಕೆ ಬಂದಿದ್ದು ನೋಡಿ ನನ್ನ ಮೇಲಿರೋ ಪ್ರೀತಿ ಕಾಳಜಿಗೆ ಅಂತ ಅಂದ್ಕೊಂಡೆ. ಅವಳ ಬಗ್ಗೆ ಮಾತಾಡೋಕ್ಕೆ ಪೀಠಕ್ಕೆ ಹಾಕ್ತಿದ್ದೀರಾ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅಯ್ಯೋ ಹಾಗಲ್ಲ. ಅಷ್ಟೇ ಆದರೂ ಇವಾಗ ನಿನಗೆ ತಾತನಿಗೆ ಅವಳೇ ತಾನೇ ಬೇಕಾಗಿರೋದು. ಹಾಗಲ್ಲ ಆದಿ, ಅವಳು ನಿನ್ನ ಹೆಂಡತಿ, ನೀವಿಬ್ರು ಬಾಳಿ ಬದುಕಬೇಕಾಗಿರೋರು. ಇನ್ನು ಎಷ್ಟು ದಿವಸ ಅಂತ ಹೀಗೆ ಕೋಪ ಮಾಡ್ಕೋತೀಯ ಹೇಳು? ನೀನು ಅವಳ ಜೊತೆ ಚೆನ್ನಾಗಿರ್ಬೇಕು ಅಂತ ಅವಳಿಗೂ ಅನ್ಸಲ್ವೇನೋ? ನೀವಿಬ್ರು ಹೀಗೆ ಒದ್ದಾಡ್ತಿರೋದನ್ನ ನೋಡಿದ್ರೆ ನಮಗೆ ಸಂಕಟ ಆಗಲ್ವಾ? ಶಿಕ್ಷೆ ಅಂದರೆ ಅದೇ ಅಲ್ವಾ ಅಜ್ಜಿ? ನೀವು ಹೇಳಿದ್ದನ್ನೇ ಮಾಡ್ತಿದ್ದೀವಿ. ನಾನು ಶಿಕ್ಷೆ ಅನುಭವಿಸೋದನ್ನು ನೋಡಿ ನೀನು ತಾತ ಖುಷಿ ಪಡೋದು ಬಿಟ್ಟು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಅವಳ ಬಗ್ಗೆ ಮಾತಾಡೋದಾದ್ರೆ ಮಾತೇ ಬೇಡ ಅಜ್ಜಿ. ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಅಜ್ಜಿ ಒಂದು ನಿಮಿಷ. ತಾತನಿಗೆ ತಾವು ಮಾಡಿಸಿರೋ ಮದುವೆಗಳೆಲ್ಲ ಸಕ್ಸಸ್ಫುಲ್ ಆಗಿದೆ ಅಂತ ಅಹಂಕಾರ ಇದೆ ಅಲ್ವಾ? ಆ ಅಹಂಕಾರ ನನ್ನ ಮದುವೆಯಿಂದನೇ ಮುರಿದು ಬೀಳುತ್ತೆ. ಆದಿ, ಆದಿ ನನ್ನ ಮಾತು ಕೇಳು ಆದಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ.